ಏನು ಕಾಲೇಜಲ್ಲಿ ಫೈಟ್ ಆಯ್ತಾ? ಇವಳೇನು ಹೇಳಲೇ ಇಲ್ವಲ್ಲ, ಯಾಕೆ ಫೈಟ್ ಆಯ್ತು? ಗರ್ಲ್ಸ್ ವಾಶ್ರೂಮಲ್ಲಿ ನೀವೇನ್ರ ಮಾಡ್ತಿದ್ದೀರಾ? ಒಳಗಡೆ ಬಂದಿರೋ ನಿನ್ನ ನೋಡ್ಕೊಳ್ಳೋದಷ್ಟೇ ನಮ್ಮ ಕೆಲಸ. ಮಕ್ಕ ಏನೋ ನೋಡ್ತಾ ಇದೆಯಾ, ಇಟ್ಕೊಳ್ಳೋ. ನಿನ್ಗೇನು ತೊಂದರೆ ಆಗಿಲ್ಲ ತಾನೇ? ತೊಂದರೆ ಏನಾದರೂ ಆಗಿದ್ದಿದ್ರೆ ನಿಮ್ಮ ಮುಂದೆ ಹೀಗೆ ಖುಷಿಯಾಗಿ ನಿಂತ್ಕೊಂಡು ಮಾತಾಡ್ತಿದ್ನ ಹೇಳಿ. ನಥಿಂಗ್ ಟು ವರಿ ಅತ್ತೆ. ಇನ್ಮೇಲೆ ನೀವಿಬ್ರು ಕೇರ್ಫುಲ್ ಆಗಿರ್ಬೇಕು. ಒಗ್ಗಟ್ಟಾಗಿದ್ರೆ ನಿಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಆದಿ, ಬಂದೆ ಅತ್ತೆ. ಅಮ್ಮ, ನನಗೇನಾದರೂ ತೊಂದರೆ ಆದರೆ ನೀವು ನನ್ನ ಸಹಾಯಕ್ಕೆ ಬರೋದಕ್ಕೆ ನನ್ನ ಲೊಕೇಶನ್ನ ನಿಮಗೆ ಶೇರ್ ಮಾಡಲಾ? ಶೇರ್ ಮಾಡು. ಆದರೆ ಹೇಗೆ ಮಾಡೋದು? ಕೊಡು. ಈಗ ನೀನು ಅಂಟಿಲ್ ಟರ್ನ್ ಆಫ್ ಅಂತ ಕೊಟ್ಟರೆ ನಿನ್ನ ಲೊಕೇಶನ್ ಯಾವಾಗಲೂ ಶೇರ್ ಆಗುತ್ತೆ. ಅದು ನಿಮ್ಮ ಲೊಕೇಶನ್ ಶೇರು? ಇದನ್ನು ಕೇಳಕ್ಕೆ ನೀನು ಇಷ್ಟೆಲ್ಲ ಸರ್ಕಸ್ ಮಾಡ್ತೀಯಾ? ಹುಚ್ಚು ಹುಡುಗಿ, ನನ್ನ ನಡುವೆ ಏನಂತ ಫಾರ್ಮ್ಯಾಲಿಟೀಸು? ನಿನ್ನ ಹತ್ರ ಮುಚ್ಚಿಡೋಕ್ಕೆ ನನ್ನ ಹತ್ರ ಯಾವ ಸೀಕ್ರೆಟ್ಸು ಇಲ್ಲ. ತಗೋ. ಸರಿನಾ? ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಎಲ್ಲ ಇರಲಿ. ಲಕ್ಷ್ಮಿ, ಅವತ್ತು ನೀನು ನನಗೆ ಲಾಲಿ ಹಾಡು ಹೇಳ್ದೆಯಲ್ಲ, ಹಾಗೆ ನನಗೂ ಲಾಲಿ ಹಾಡು ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಹೇಳ. ಇಂಥ ಭಾಗ್ಯನ ಯಾರಾದರೂ ಬೇಡ ಅಂತ ಹೇಳ್ತಾರ ಅಮ್ಮ? ತಪಸ್ ಮಾಡಿದ್ರೇ ದೇವರು ಒಲಿಯಲ್ವಂತೆ. ಅಂಥದ್ರಲ್ಲಿ ನಾನು ಬಯಸದೇನೆ ಇಂಥ ಅವಕಾಶ ನನಗೆ ಸಿಗ್ತಿದೆ. ತಪಸ್ಸು ಯಾವ ಥರ ಇರುತ್ತೋ ಅದ್ರ ಮೇಲೆ ಆ ದೇವರು ಒಲಿತಾನೋ ಇಲ್ವೋ ಅನ್ನೋದು ನಿರ್ಧಾರ ಆಗುತ್ತೆ. ನನಗೆ ತಿಳಿದಿರೋ ಹಾಗೆ ನಿಜವಾದ ಭಕ್ತಿಗೆ ಆ ದೇವರು ಒಲ್ದೇ ಒಲಿತಾನೆ. ನಿನ್ನಲ್ಲಿರೋ ಮಾತೃ ಪ್ರೇಮಕ್ಕೆ ನನ್ನಲ್ಲಿರೋ ತಾಯ್ತನ ಸೋತೋಯ್ತು.